ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ನಿಹಾರಿಕನ್ ಫೇವ್ರೇಟ್ ಸ್ವೀಟ್ ಕಾರ್ನ್ ಮತ್ತು ಗೊಂಜಾಲ್ ತೆನೆ ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ಇದನ್ನು ನಾವು ಇವತ್ತು ಸುಟ್ಟು ಆಮೇಲೆ ಬೇಯಿಸಿ ಹೊಲದಲ್ಲಿ ತಿಂತಾಯಿದ್ದೀವಿ. ಸೊ ನಮ್ಮ ಹೊಲದಲ್ಲಿ ತುಂಬ ಆಗಿಬಿಟ್ಟಿದೆ. ಅಂದರೆ ಒಂದು 2-3 ಎಕರೆಸ್ ಗೊಂಜಾಲ್ ತೆನೆ ಹಾಕಿದ್ದಾರೆ. ಸೊ ಅದನ್ನು ನಾವು ಇವಾಗ ಕೈಯಿಂದನೇ ಕಟ್ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀವಿ. ಸೊ ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಸೊ ತುಂಬ ಅಷ್ಟು ದೊಡ್ಡದೇನಾಗಿಲ್ಲ, ಬಟ್ ಇನ್ನೂ ಚಿಕ್ಕದಿದ್ದಾವೆ. ಸೊ ಅದರಲ್ಲೇ ನೋಡಿಕೊಂಡು ಸ್ವಲ್ಪ ಕಾಳಾಗಿರೋದು ಆಗಿದೆ ಇಲ್ವಾ ಅಂತ ಆ ಥರ ನೋಡಿಕೊಂಡು ಹರ್ಕೊಂಬರೋಕ್ಕೆ ಹೋಗ್ತಾಯಿದ್ದೀವಿ. ಸೊ ನನ್ನ ಮಗಳಂತೂ ಫುಲ್ ರೆಡಿ ಆಗಿಬಿಟ್ಟಿದ್ದವಳೆ. ಸೊ ಈ ಥರ ಡ್ರೆಸ್ ಹಾಕ್ಕೊಂಡವಳೆ ನನ್ನ ಮಗಳು. ಅಂದರೆ ಅವಳು ಬಂದ ತಕ್ಷಣವೇ ಸ್ನಾನ ಮಾಡಿ ಎಲ್ಲ ಡ್ರೆಸ್ ಎಲ್ಲ ನೀರಲ್ಲಿ ತೋಯಿಸ್ಬಿಟ್ಲು. ಸೊ ಹಾಗಾಗಿ ಡ್ರೆಸ್ ಇರಲಿಲ್ಲ, ವೇಳೆ ಡ್ರೆಸ್ ಮಾಡ್ಕೊಂಡ್ಬಿಟ್ಟವಳೆ. ಸೊ ಫೈನಲಾಗಿ ನಾವು ಇವಾಗ ಗೊಂಜಾಲ್ ತೆನೆಯನ್ನು ಮುರಿತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ದೊಡ್ಡದಾಗಿದೆ. ಸೊ ನೋಡ್ಬೋದು ಚೆನ್ನಾಗಿ ಬಂದಿದೆ. ಸೊ ಎಷ್ಟೋಕೊಂಡಿದೆ ನೋಡಿ. ಒಂದು ಗಿಡದಲ್ಲಿ ಒಂದು 3 to 4 ಇರುತ್ತೆ. ಸೊ ನಾವಿಲ್ಲಿ ಬೆಂಗಳೂರಲ್ಲಿ ಒಂದು ಕಾರ್ನಿಗೆ 20 ರೂಪೀಸ್ 30 ರೂಪೀಸ್ ಕೊಟ್ಟು ತಿಂತೀವಿ. ಸೊ ಅದೇ ಸ್ವಂತ ಹೊಲ ಈ ಥರ ಇದ್ದರೆ ಎಷ್ಟೋಕೊಂಡು ತಿನ್ಬೋದಲ್ವ. ಸೊ ನನ್ನ ಮಗಳಿಗೆ ಅಂತೂ ತುಂಬ ಖುಷಿ ಆಗಿಬಿಟ್ಟಿದೆ. ಸೊ ನೋಡ್ಬೋದು ಎಷ್ಟು ಫುಲ್ ಖುಷಿ ಆಗಿಬಿಟ್ಟವಳೆ ನನ್ನ ಮುದ್ದು ಮಗಳು. ಸೊ ನನ್ನ ಕಾರ್ನ್ ಬಂತು ಅಂತ ಎಲ್ಲ ಕಾರ್ನ್ ತೊಗೊಂಡು ಕೂತ್ಕೊಂಡ್ಬಿಟ್ಟವಳೆ. ಎಲ್ಲ ಕಾರ್ನ್ ನನಗೆ ಬೇಕು ಅಂತ ಯಾರು ಕೂಡ ಕೊಡ್ತಾನೂ ಇಲ್ಲ ಅವಳು. ಆಮೇಲೆ ತಾನೇ ಬಿಸ್ತೀನಿ, ಎಲ್ಲ ಬಿಚ್ಚಿ ಕೊಡ್ತೀನಿ ಮಮ್ಮಿ ಅಂತ ತಾನೇ ಒಂದೊಂದೇ ಬಿಸ್ತಾ ಇದ್ದಾಳೆ. ಅಂದರೆ ನನ್ನ ಮುದ್ದು ಮಗಳಿಗೆ ಕಾರ್ನ್ ಅಂದರೆ ತುಂಬ ಇಷ್ಟ. ಇಲ್ಲಿ ಬೆಂಗಳೂರಲ್ಲಿ ಎಲ್ಲಾದರೂ ನೋಡಿದರೆ ಬಿಡಂಗೆ ಇಲ್ಲ ಅವಳು. ತರೋವರೆಗೂ ಹಂಗೆ. ಆಮೇಲೆ ತಂದು ಅದನ್ನು ಬೇಯಿಸಿ ಕೊಡೋವರೆಗೂ ಮಮ್ಮಿ ನನಗೆ ಕಾರ್ನ್ ಬೇಕು, ಕಾರ್ನ್ ಕೊಡು ಅಂತಲೇ ಕಾಡ್ತಿರ್ತಾಳೆ. ಸೊ ಇಲ್ಲಿ ಅವರನ್ನು ಅದೆಲ್ಲ ಇದು ಬೆಂಕಿ ಹಚ್ತಾ ಇದ್ದಾನೆ. ಬೆಂಕಿ ಚೆನ್ನಾಗಿ ಹಚ್ಚಿಬಿಟ್ಟು ಒಂದು 4 ಇಟ್ಟಿದ್ದಾನೆ ಇವಾಗ. ಸೊ ಅದು ಫಸ್ಟ್ ಸುಡಲಿ ಅಂತ. ಬಿಕಾಸ್ ನಾವು ಅದನ್ನ ತೆಗೆದು ಸುಟ್ಟಿಲ್ಲ. ಯಾಕೆಂದರೆ ತೆಗೆದು ಸುಟ್ಟುಬಿಟ್ರೆ ಎಲ್ಲ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಸೊ ಇದು ಮೇಲಿಂದ ಲೇಯರ್ ಇದ್ದು ಸುಟ್ಟರೆ ಚೆನ್ನಾಗಿ ಸುಡುತ್ತೆ ಅಂತ ಫಸ್ಟ್ ಟೈಮ್ ಈ ರೀತಿಯಾಗಿ ಸುಡ್ತಾ ಇದ್ದೀವಿ. ನೋಡೋಣ ಯಾವ ರೀತಿಯಾಗಿ ಸುಡುತ್ತೆ ಅಂತ. ಸೊ ನಾವು ಇದು ಇನ್ನೊಂದು ಮೆಥಡ್ ಕೂಡ ಮಾಡ್ಬೋದು. ಏನಂತ ಅಂದರೆ ಫಸ್ಟ್ ನಾವು ಅದನ್ನ ಎಲ್ಲ ತೆಗೆದುಬಿಟ್ಟು ಫಸ್ಟ್ ಲೇಯರ್ ಅಷ್ಟೇ ಬಿಡೋದು. ಫಸ್ಟ್ ಲೇಯರ್ ಅಷ್ಟೇ ಬಿಟ್ಬಿಟ್ಟು ಸುಟ್ಟುಬಿಟ್ರೆ ಅದು ಕೂಡ ಚೆನ್ನಾಗಿ ಬರುತ್ತೆ. ಸೊ ಬೆಂಕಿ ಅಂತೂ ತುಂಬ ಹತ್ತಾ ಇದೆ. ಅಲ್ಲೆಲ್ಲ ಗಾಳಿ ಇರುತ್ತಲ್ವ ಹೊಲದಲ್ಲಿ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಬೆಂಕಿ ಹತ್ತುತ್ತೆ. ಸೊ ಚೆನ್ನಾಗಿ ಸುಡುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ. ಸೊ ಪಾಪ ಅವರನ್ನು ತುಂಬ ಕಷ್ಟಪಟ್ಟು ಮಾಡ್ತವನೆ. ಒಂದು ಬಕೆಟೇ ತೊಗೊಂಡು ಬಂದುಬಿಟ್ಟವನೆ ಅದೆಲ್ಲ. ಸೊ ಅದು ಏನಂತ ಅಂದರೆ ಇದೇ ಹೋದ ವರ್ಷದ ಗೊಂಜಾಲ್ ತೆನೆ ಇರುತ್ತಲ್ವ, ರಾಶಿ ಮಾಡಿ ಉಳಿದಿರತ್ತಲ್ವ. ಸೊ ಅದೆಲ್ಲ ಒಣಗಿಸಿಟ್ಟಿರ್ತಾರೆ ದನಗಳಿಗೆಲ್ಲ ಮೇವು ಕೊಡಬೇಕು ಅಂತ. ಸೊ ಅದನ್ನ ಕೂಡ ಮನೆಗೆ ಯೂಸ್ ಮಾಡ್ತಾರೆ ಈ ರೀತಿಯಾಗಿ ಒಲೆ ಹಚ್ಚೋಕ್ಕೆ, ನೀರು ಕಾಸೋಕ್ಕೆ. ಸೊ ಅವರನ್ನು ಕೂಡ ಅದನ್ನೆಲ್ಲ ಕ್ಲೀನಾಗಿ ಸುಡ್ತಾ ಇದ್ದಾನೆ. ಸೊ ನೋಡಿ ಎಷ್ಟು ದೊಡ್ಡ ಟೀ-ಶರ್ಟ್ ಹಾಕ್ಕೊಂಡು ಬಂದು ಸುಡ್ತವನೆ. ಸೊ ಅಲ್ಲಿ ನನ್ನ ಮುದ್ದು ಮಗಳು ಮಣ್ಣಲ್ಲಿ ಆಡ್ತಾ ಇದ್ದಾಳೆ. ಸೊ ಊರಿಗೆ ಬಂದರೆ ಏನು ಅಡ್ವಾಂಟೇಜ್ ಅಂತ ಅಂದರೆ ಮಣ್ಣಲ್ಲಿ ತುಂಬ ಆಡ್ತಾಳೆ. ಆಮೇಲೆ ಫಿಸಿಕಲ್ ಆ್ಯಕ್ಟಿವಿಟಿ ಆಡುತ್ತೆ, ಚೆನ್ನಾಗಿ ಊಟ ಮಾಡ್ತಾಳೆ. ಅದು ಬೇಕು ಇದು ಬೇಕು ಅಂತ ಹಠ ಮಾಡಲ್ಲ. ಸೊ ಚೆನ್ನಾಗಿ ಊಟ ಮಾಡ್ತಾಳೆ. ಬಟ್ ಡಿಸ್ಅಡ್ವಾಂಟೇಜ್ ಏನಂತಂದರೆ ತುಂಬ ಬಿಸಿಲಿರುತ್ತೆ. ಸೊ ಹಾಗಾಗಿ ತುಂಬ ಕಪ್ಪಗಾಗ್ಬಿಡ್ತಾಳೆ. ಮತ್ತು ನಾವು ಬೆಂಗಳೂರಿಗೆ ಬಂದು ಒಂದು ವಾರ ಆದಮೇಲೆ ನಾರ್ಮಲ್ ಕಲರಿಗೆ ಬರ್ತಾಳೆ.
ಸೊ ಆಲ್ಮೋಸ್ಟ್ ಎಲ್ಲ ಸುಟ್ಟಿದೆ. ಸೊ ಇವಾಗ ಬಿಚ್ತಾ ಇದ್ದೀವಿ, ನೋಡೋಣ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ, ಬಿಕಾಸ್ ಯಾವ ರೀತಿಯಾಗಿ ಬಂದಿರುತ್ತೆ ಅಂತ. ಬಟ್ ತುಂಬ ಸುಡ್ತಾ ಇದೆ. ಸೊ ಹಾಗಾಗಿ ಅವನು ಕೂಡ ಬಿಚ್ಚಟ ಆಡ್ತಿಲ್ಲ ನಮ್ಮ ನಿಹಾರಿಟನ್ ಅಣ್ಣನಿಗೆ. ಸೊ ನೋಡೋಣ, ಚೆನ್ನಾಗಿ ಬೆಂದಿದೆ. ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಅದು ನಾವು ಕುದಿಸೋಕ್ಕಿಂತ ಈ ಥರ ಸುಡ್ತೀವಲ್ವ, ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಅದಕ್ಕೆ ನಾವು ಸಾಲ್ಟ್ ಆ್ಯಂಡ್ ಲೆಮನ್ ಹಚ್ಕೊಂಡು ತಿನ್ಬಿಟ್ಟು, ದಟ್ ಈಸ್ ಸೂಪರ್ ಕಾಂಬಿನೇಷನ್. ಅದು ಹೊಲದಲ್ಲಿ ಸಾಯಂಕಾಲ ಸೂಪರ್. ಸೊ ನೋಡ್ಬೋದು ಇಷ್ಟೆಲ್ಲ ಸುಟ್ಟಿದೆ, ತಳಗಡೆ ಅಷ್ಟೇ ಸುಟ್ಟಿಲ್ಲ. ಸುಟ್ಟಿರೋದು ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ನೋಡಿ. ಈ ತಳಗಡೆ ಹಾಗೆ ವೈಟ್ ಇದೆ, ಸೊ ಇದು ಸುಟ್ಟಿದೆ. ಸೊ ನೋಡಿದ್ರೇ ಗೊತ್ತಾಗುತ್ತೆ ಅಲ್ವಾ. ಇನ್ನೊಂಚೂರು ಸುಡಬೇಕಿತ್ತು ಇದು, ಬಟ್ ಪರವಾಗಿಲ್ಲ, ತಿನ್ಬೋದು. ಬಟ್ ಅದು ಕಾರ್ನ್ ಎಳೆದಿದೆ ಅಲ್ವಾ, ಸೊ ತುಂಬ ಹಾರ್ಡಾಗಿದ್ದರೆ ತಿನ್ನೋಕ್ಕಾಗಲ್ಲ. ಎಳೆದಿದೆ ಅಲ್ವಾ, ಸೊ ಹಾಗಾಗಿ ನಾವು ತಿನ್ಬೋದು, ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ. ಒಂದು ಚೂರು ಬೆಂದಿದೆ ಅನಿಸುತ್ತೆ ಅಲ್ವಾ, ಬಟ್ ತಳಗಡೆ ಬೆಂದಿಲ್ಲ, ಕಲರ್ ಪೂರ ಚೇಂಜ್ ಆಗಿದೆ. ಸೊ ಇನ್ನೊಂದಿಷ್ಟು ಇದ್ದಾವೆ, ಸೊ ಅದನ್ನು ಕೂಡ ನಾವು ಬಾಳೆಯಲ್ಲಿ ಹಾಕಿ ಸುಡ್ತಾ ಇದ್ದೀವಿ. ಸೊ ಇದೆಲ್ಲ ನೋಡ್ಬೋದು, ಫುಲ್ ಬ್ಲ್ಯಾಕ್ ಆಗಿದೆ. ಐ ಥಿಂಕ್ ಇದೆಲ್ಲ ಸುಟ್ಟಿದೆ ಅನ್ಕೋತೀನಿ, ತುಂಬ ಬ್ಲ್ಯಾಕ್ ಆಗಿದೆ ಅಲ್ವಾ. ಸೊ ಅದು ಅಷ್ಟು ಬ್ಲ್ಯಾಕ್ ಆಗಿರಲಿಲ್ಲ. ಸೊ ಇದು ಫುಲ್ ಸುಟ್ಟಿದೆ ಅನ್ಕೋತೀನಿ, ಯಾಕಂದರೆ ಎಲ್ಲ ಲೇಯರು ಸುಟ್ಬಿಟ್ಟಿದೆ. ಇನ್ನೊಂದು 2 ಲೇಯರ್ ಅಷ್ಟೇ ಇರುತ್ತೆ ಒಳಗಡೆ. ಸೊ ನೋಡ್ಬೋದು ಪ್ರೀವಿಯಸ್ಗಿಂತ ಇದು ತುಂಬ ಸುಟ್ಟಿದ್ದಾವೆ. ಸೊ ಇವನ್ನ ಬಿಚ್ಚಿ ನೋಡೋಣ. ಸೊ ಫೈನಲಿ ನನ್ನ ಮುದ್ದು ಮಗಳು ಮತ್ತು ಅವರನ್ನ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ತಿಂತಾ ಇದ್ದಾರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.